ಪಾಲಕ್ ಪುರಿಯನ್ನು ಯಾವ ರೀತಿ ಮಾಡೋದನ್ನೋದನ್ನ ನೋಡೋಣ. ಪಾಲಕ್ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಆನಂತರ ಇಲ್ಲಿ ನಾವು ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀವಿ. ಮೈದಾ ಹಿಟ್ಟು ಶರೀರಕ್ಕೆ ತುಂಬ ಹಾನಿಕರವಾಗಿದ್ದು ಅದರಿಂದ ನಾವು ಅದರ ಬದಲಿಗೆ ಗೋಧಿ ಹಿಟ್ಟನ್ನು ಮತ್ತು ಚಿರೋಟಿ ರವೆಯನ್ನು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀವಿ. ಅದರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಮಾಡೋದಪ್ಪ ಅಂದ್ರೆ ಈ ಮಿಕ್ಸಿಯಲ್ಲಿ ಹಾಕಿದಂಥ ಪಾಲಕ್ ಒಂದು ಪೇಸ್ಟನ್ನು ಅದಕ್ಕೆ ಸೇರಿಸಿಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ನಾದ್ಕೋಬೇಕು. ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಉಪ್ಪನ್ನು ಎಷ್ಟು ಬೇಕು ಅಷ್ಟು ಹಾಕ್ರಿ, ಭಾಳ ಉಪ್ಪು ಆಗಬಾರ್ದು. ಮಿಕ್ಸಿಯಲ್ಲಿ ಅದು ದಂಡಿಗೆ ಹಚ್ಚಿದಂಥ ಎಲ್ಲವನ್ನು ನೀರು ಹಾಕಿ ಚೆನ್ನಾಗಿ ಅಲುಗಾಡಿಸಿ ಅದಕ್ಕೆ ಹಿಟ್ಟಿಗೆ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಅತಿ ಎಳ್ಳಕ್ಕಾಗಬಾರ್ದು, ಸ್ವಲ್ಪ ಗಟ್ಟಿಯಾಗಿ ನಾವು ನಾದ್ಕೋಬೇಕಾಗತ್ತೆ. ಪಾಲಕ್ ಸೊಪ್ಪು ಶರೀರಕ್ಕೆ ಭಾಳ ಒಳ್ಳೆಯದು. ಇದನ್ನು ಹಂಗೆ ಒಬ್ಬರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಈ ರೀತಿ ಪುರಿ ಮಾಡೋದ್ರಿಂದ ಎಲ್ಲರಿಗೂ ಅದು ಇಷ್ಟ ಆಕತಿ. ಈ ಪಾಲಕ್ ಪುರಿಯ ಜೊತೆ ನೀವು ಚಟ್ನಿ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಬೇರೆ ಯಾವುದಾದ್ರೂ ಚಟ್ನಿ, ಶೇಂಗಾ ಚಟ್ನಿ ಕೂಡ ಅದರ ಜೊತೆಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಆಕತಿ. ಮತ್ತು ಇದು ನಾಷ್ಟಕ್ಕೆ ಅತ್ಯಂತ ಉತ್ತಮವಾದ ತಿಂಡಿ ಆಗಿರ್ತೈತಿ. ಬೆಳಗಿನ ತಿಂಡಿಗೆ ಅತ್ಯಂತ ಉತ್ತಮವಾದ ಆಹಾರ ಆಗೈತೈತಿ. ಮತ್ತು ಅತ್ಯಂತ ಕಡಿಮೆ ಸಮಯದೊಳಗೆ ಕೂಡ ನೀವು ಅದನ್ನ ಮಾಡ್ಕೋಬಹುದು. ಕಳಿಸುವುದಾದ ನಂತರ ಒಂದು 5 ನಿಮಿಷ ಅದನ್ನು ಒಂದು ನಾದಿದಂಥ ಹಿಟ್ಟನ್ನು ಇಡಬೇಕು. 5 ನಿಮಿಷ. ಆಮೇಲೆ ಈ ರೀತಿ ಸಣ್ಣಗೆ ಉಳ್ಳಿಗಳನ್ನು ಮಾಡಿಕೊಂಡು ಅದನ್ನು ಲಟ್ಟಿಸಿಕೊಳ್ಬೇಕು ಪುರಿ ಆಕಾರದಲ್ಲಿ. ಆಮೇಲೆ ಅದನ್ನು ನೀವು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಇಟ್ಟು ಅದನ್ನು ಕರಿಬೇಕಾಗತಿ, ಫ್ರೈ ಮಾಡಬೇಕಾಗತಿ. ಈಗ ನಾವೊಂದು ಪಾತ್ರೆ ಇಟ್ಟಿವು. ಈಗ ನಾವು ಶುದ್ಧ ಶೇಂಗಾ ಎಣ್ಣೆಯನ್ನು ಉಪಯೋಗಿಸಕತ್ತೀವಿ. ಶೇಂಗಾವನ್ನು ತಂದು ಅವನ್ನ ಹಳ್ಳ ಮತ್ತು ಕಹಿಯಾದ ಶೇಂಗಾಗಳನ್ನು ಬೇರ್ಪಡಿಸಿ ಆಯಿಲ್ ಮೇಲೆ ಹೋದು ನಮ್ಮ ಕಣ್ಣು ಮುಂದನ ಇದನ್ನು ಶೇಂಗಾ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿಸ್ಕೊಂಡು ಬಂದಿರ್ತೀವಿ. ಇದು ದೇಹಕ್ಕೆ ಅತ್ಯಂತ ಅತ್ಯುತ್ತಮವಾದ ಅಡುಗೆ ಎಣ್ಣೆಯಾಗಿದ್ದು ಅತ್ಯಂತ ಕಡಿಮೆ ಕೊಲೆಸ್ಟ್ರಾಲ್ ಹೊಂದಿರ್ತೈತಿ. ನೀವು ಕೂಡ ಸಾಧ್ಯ ಆದರೆ ಶೇಂಗಾ ಎಣ್ಣೆ ತೆಗೆಸ್ರಿ.
ಎಣ್ಣೆ ಕಾದ ನಂತರ ಅದರಲ್ಲಿ ನೀವು ಒಂದೊಂದು ಲಟ್ಟಿಸಿದಂಥ ಪಾಲಕ್ ಪುರಿಯನ್ನು ಬಿಟ್ಟು ಕರ್ಕೋಬೇಕು. ಇವು ಕಡಿಮೆ ಎಣ್ಣೆ ಹಿಡಿದವು ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಪಾಲಕ. ಇದರ ಜೊತೆ ನಾವು ಶೇಂಗಾ ಹಿಂಡಿಯನ್ನು ಉಪಯೋಗಿಸಾಕತ್ತೀನಿ. ಇದು ಕೂಡ ಭಾಳ ಟೇಸ್ಟ್ ಆಗ್ತೈತಿ.